ನಮಸ್ಕಾರ ಸ್ನೇಹಿತರೆ, ಇದು ನಾಳಿನ ಸಂಚಿಕೆ ಏನಾಗುತ್ತೆ ಅಂದರೆ, ರಂಗನಾಥ್ನವರು ಸ್ಟೇಷನಿಂದ ರಿಲೀಸ್ ಆಗಿ ಮನೆಗೆ ಬರ್ತಾರೆ. ಬಂದವರೇ ಶುದ್ಧ ಆಗಬೇಕಂತ ಸ್ನಾನ ಮಾಡ್ತಾರೆ. ಒಂದು ಇಡೀ ದಿನ ಅವರು ಸ್ಟೇಷನಲ್ಲೇ ಇದ್ದರು. ಇತ್ತ ಎಲ್ಲರೂ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿತಾ ಇರುವಾಗ ಈ ಮೀನಾ ಕೂಡ ಸ್ನಾನ ಮಾಡಿ ಶುದ್ಧ ಆಗಿರ್ತಾಳೆ. ಸೂರ್ಯ ಇಲ್ಲಿಯ ಹೊರಗೆ ಹೋಗಿರ್ತಾನೆ. ಅಷ್ಟೊತ್ತಿಗೆ ಶಾಂತಿ ಅವರು ಕೈ ಮುಗಿತಾ ಅವಳಿಗೆ ಬಯೋಕ್ಕೆ ಶುರು ಮಾಡ್ತಾರೆ. ಅನಿಷ್ಟ ದರಿದ್ರದು ಇನ್ನೂ ಕೂಡ ನಮ್ಮ ಮನೇಲೇ ಇದೆಯಾ? ನನ್ನ ಕಣ್ಣು ಮುಂದೆ ಸುತ್ತಾಡಬೇಡ, ಹೊರಗೆ ಹೋಗು, ಹೊರಟೋಗು ಈ ಮನೆಯಿಂದ ಅಂತ ಕಿರಿಸ್ತಾರೆ. ಹೋಗ್ತೀಯಾ ಇಲ್ವಾ ಅಂತ ಹೇಳುವಾಗ ಮೀನಾ ಹೇಳ್ತಾಳೆ, ಅತ್ತೆ ಅವರೇ ನನಗೆ ಹೇಳಿ ಈ ಮನೆಯಿಂದ ಹೊರಗೆ ಹೋಗಬೇಕು ಅಂತ, ಆಗಲೇ ನಾನು ಹೋಗೋದು ಅಂತ ಹೇಳುವಾಗ ಶಾಂತಿಯವರು ಇವಳಿಗೆ ಈ ಥರ ಹೇಳಿದರೆ ಅರ್ಥ ಆಗೋದಿಲ್ಲ. ಎಲ್ಲರೂ ಅವಳ ವಿರುದ್ಧವಾಗಿ ನಿಂತಿರ್ತಾರೆ. ಮನೋಜ ಕೂಡ ಸರಿ ಈಗ ನಾನು ಸೂರ್ಯನಿಗೆ ಫೋನ್ ಮಾಡ್ತೇನೆ, ಅವನ ಹತ್ರವೇ ಕೇಳ್ತೇನೆ ಏನು ಇರಬೇಕಾ ಬೇಡವಾ ಅಂತ. ಆಗ ಮನೋಜ ಸೂರ್ಯನಿಗೆ ಫೋನ್ ಮಾಡ್ತಾನೆ. ಆಗ ಸೂರ್ಯ, ಅವಳನ್ನು ನನ್ನ ಕಣ್ಮುಂದೆ ಇರಲಿಕ್ಕೆ ಬಿಡಬೇಡಿ, ಅವಳನ್ನು ಈ ಮನೆಯಿಂದ ಹೊರಗೆ ಹಾಕಿ, ನಾನು ಬರುವಾಗ ಅವಳು ಈ ಮನೇಲಿ ಇರಬಾರ್ದು, ಅವಳು ನನ್ನ ಕಣ್ಣ ಮುಂದೆ ಕೂಡ ಕಾಣಲಿಕ್ಕೆ ಸಿಗಬಾರ್ದು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೀನನಿಗೆ ಶಾಕ್ ಆಗುತ್ತೆ. ಮೀನಾ ಏನು ನಿರ್ಧಾರ ಮಾಡ್ತಾಳೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಪಾಪ ಇಷ್ಟೆಲ್ಲ ಮಾಡಿದ ಮೀನಾ ಕೊನೆಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಾಗಿದೆ. ಇದು ನಾಳಿನ ಸಂಚಿಕೆ. ಧನ್ಯವಾದಗಳು ಸ್ನೇಹಿತರೆ.